ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಅಣ್ಣ, ಅತ್ತಿಗೆ. ಓ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಬಾ ಮೈದನ, ಈಗ ಬಂದೆ ಏನ? ಬಾ, ಆ ಸದಾಶಿವನಿಗೆ ಆಶೀರ್ವಾದ ಮಾಡಿ ಮೊದಲು ದೇವರ ಪ್ರಸಾದ ತೆಗೆದುಕೋ ಬಾ. ಅತ್ತಿಗೆ, ದೇವರ ಆಶೀರ್ವಾದದೊಂದಿಗೆ ನಿಮ್ಮಿಬ್ಬರ ಆಶೀರ್ವಾದ ಮುಖ್ಯ ಅತ್ತಿಗೆ ನನಗೆ. ತಮ್ಮ ಸಹೋದರ, ನಮ್ಮ ಆಶೀರ್ವಾದ ನಿನಗೆ ಸದಾಕಾಲ ಇದ್ದೇ ಇರುತ್ತಪ್ಪ. ಮೊದಲು ಆ ಜಗಜ್ಯೋತಿ ಜಗದ್ದೊಡೆಯ ತ್ರಿಕಾಲ ಜ್ಞಾನಿ ಆ ನನ್ನ ತಂದೆ ಶ್ರೀ ಸದಾಶಿವನ ಆಶೀರ್ವಾದ ತಗೋಪ್ಪ. ಸರಿ ಅಣ್ಣ, ನಿನ್ನೆ ಚಿಂತೆ ಆಗಲಿ. ಎದ್ದೇಳಪ್ಪ ಸಹೋದರ, ನೀನು ಕನ್ನಡದ ಕಲಿಕೇಸರಿಯಾಗಿ ಆಳಿನಾಗುವಾಗಲೇ ನೀನು ನನ್ನ ನಂಬಿಕೆ. ಇದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ, ನನಗೆ ಆಶೀರ್ವಾದ ಮಾಡಿರಿ. ಎದ್ದೇಳು ಮೈದನ. ಈ ಸಮಾಜದ ಜನರ ತಂದೆ ತಾಯಿಗಳಿಗೆಲ್ಲ ಒಳ್ಳೆ ಪುತ್ರನಾಗಲಿ ಬೆಳೆಯಲಿ ಎಂದು ಈ ನಿನ್ನ ಅತ್ತಿಗೆ ಆಶೀರ್ವಾದಪ್ಪ. ಅತ್ತಿಗೆ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನು ಮಾಡುವ ಕಿರಾತಕರ ಕರುಣನೆ ಪಡೆದು ಭೂದೇವಿಗೆ ಸಮರ್ಪಿಸಿ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನೆಂದು ಬಿರುದು ಪಡೆಯದಿದ್ದರೆ ನನ್ನ ಹೆಸರು ಹೇಮಂತನ ತಮ್ಮ ರಾಜೇಂದ್ರರೇ ಅಲ್ಲ. ಸಹೋದರ, ನೀನು ನೌಕರಿಗೆ ಹೋದ ಕೆಲಸ ಏನಾಯ್ತಪ್ಪ? ನೌಕರಿ ಅಣ್ಣ, ನಮ್ಮಂತ ಬಡವರಿಗೆ ಇನ್ನೆಲ್ಲಿದ್ದಣ್ಣ ನೌಕರಿ? ನೌಕರಿಯನ್ನು ನಾನುಡಿಗೆ ನೀರಿಳಿಸಿ ನಿನ್ನಲ್ಲಿಗೆ ಇರಬೇಕೆಂದು ಬಂದೆ ಅಣ್ಣ. ಇದೇನು ಮೈದನ, ನೌಕರಿ ಆದಿದ್ದನ್ನು ಬಿಟ್ಟು ಬಂದು ಮುಂದೆ ಏನ್ ಮಾಡ್ಬೇಕಂತ ಮಾಡಿದ್ಯಾ? ನಿನ್ನ ತೀರ್ಮಾನವಾದ್ರೆ ಏನು ಮೈದನ? ಅತ್ತಿಗೆ, ರೈತ ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತಮ್ಮ ರಾಜೇಂದ್ರ, ನಿನಗೊಂದು ಕಿವಿ ಮಾತು ಹೇಳ್ತೇನಪ್ಪ. ಅಣ್ಣ, ಒಂದೇ ಕಣ್ಣ ನೂರು ಕೇಳು. ಅದಕ್ಕೆ ನಾನು ತಪ್ಪಿ ನಡೆದರೆ ನಿನ್ನ ತಮ್ಮನಾಗಿ ಹುಟ್ಟಿದಕ್ಕೆ ಏನು ಸ್ವಾರ್ಥ ಕಣ್ಣ, ಏನು ಸ್ವಾರ್ಥ? ಹೇಳಣ್ಣ, ಹೇಳು, ಅದ್ಯಾವ ಮಾತೆಂದು ಈ ಶ್ರೀ ಸದಾಶಿವನ ಸಾಕ್ಷಿಯಾಗಿ ನಿನ್ನ ಮಾತನ್ನು ಅಕ್ಷರ ಸಹ ಪಾಲಿಸುತ್ತೇನೆ. ಹೇಳಣ್ಣ, ಅದ್ಯಾವ ನಿನ್ನ ಮಾತು? ತಮ್ಮ ಸಹೋದರ, ಬಡವನ ಕೋಪ ದೌಡೆಗೆ ಮೂಲ. ಅಂತಹ ನರನಾಗ ಮತ್ತು ವಿಷಕಂಠನಂತಹ ಬಂಡ ಶ್ರೀಮಂತರ ದೌಡೆಗೆ ಸಿಲುಕದಂತೆ ಇರಬೇಕಪ್ಪ. ಅಣ್ಣ, ಅಂದು ಪರಕ್ಕಿರಣನೆ ಹೋರಾಡಿ ವೀರ ಪರಾಕ್ರಮಿ ಎಂದು ಬಿರುದು ಪಡೆದ ಆ ಸಂಗೊಳ್ಳಿ ರಾಯಣ್ಣ ಅಣ್ಣ, ಆ ವಿಷ ತುಂಬಿದ ಆ ನರಿ ನಾಯ ನನ್ನ ವಿಷಕ್ಕೆ ತಲೆ ಹಾಕಿದ್ದರೆ ಆ ವಿಷ ಸರ್ಪಗಳಿಗೆ ಗಂಡುಗರಡು ನಾನಾಗಿ ಅವರ ರುಂಡ ಮುಂಡಗಳನ್ನೇ ತುಂಡು ಮಾಡಿ ಆ ಸರ್ಪಗಳಿಗೆ ಹುಡುಗೊಡಿದ ಕರುಣ ನಾನಾಗುವೆ. ಅಷ್ಟೇ ಅಲ್ಲ ಮೈದುನ, ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳ ಕಣ್ಣು ನಿನ್ನ ಮೇಲೆ ಬೀಳದೇ ಇರಲಿ. ಈ ಸಮಾಜದಲ್ಲಿ ನೀನು ಒಳ್ಳೆ ವ್ಯಕ್ತಿಯಾಗಿ ಬಾಳಬೇಕು. ಅತ್ತಿಗೆ, ಕಾಮದಿಂದ ನೋಡಿದ ನಾರಿಯರ ಕಣ್ಣುಗಳನ್ನೇ ಕಿತ್ತೆಗೆದು ತಕ್ಕ ಉತ್ತರ ಕೊಟ್ಟು
ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿಯ ವೀರ ಪುತ್ರನಾಗುವೆ. ಇದೇ ಈ ನಾಡಿನಲ್ಲಿ, ಇದು ಈ ರಾಜೇಂದ್ರನ ಜೀವನದ ಹೋರಾಟ. ತಮ್ಮ ರಾಜೇಂದ್ರ, ಬಡವರ ಕೋಪ ದೌಡೆದಿ ಮೂಲ ಆಗಬಾರದಪ್ಪ, ಮೂಲ ಆಗಬಾರದು. ಅಣ್ಣ, ಯಾಕಣ್ಣ ನನ್ನ ಮೇಲೆ ಅಪನಂಬಿಕೆ? ಅಣ್ಣ, ಶಿವನು ಅಂತಿಂತ ಗಂಡಲ್ಲ, ಇಡೀ ಬ್ರಹ್ಮಾಂಡವನ್ನೇ ಹಿಪ್ಪಾಗ ಮಾಡವಲ್ಲ, ಸಮುದ್ರವನ್ನೇ ಕುರುಬರಿದು ಕಡೆದು ಕಡಲಾಗಿ ಹರಿಸಬಲ್ಲ. ಈ ನನ್ನ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಕುಟ್ಟಿ ಗುಡುಗು ಸಿಡಿಲು ಅಪ್ಪಳಿಸುವಂತೆ ಆಡಬಲ್ಲ. ಸಹೋದರ ರಾಜೇಂದ್ರ, ನೀನಾಡುವ ನುಡಿ ಕೇಳಿ ಹಸಿದ ನನ್ನ ಹೊಟ್ಟೆ ಇಂಗು ಹೋಗಿ ಹಾಲು ಕುಡಿದಂತ ಸಂತೋಷವಾಯ್ತಪ್ಪ, ಸಂತೋಷವಾಯ್ತು. ಹಾ ಮೈದನ, ಬಂದು ಬಹಳ ಹೊತ್ತಾಯ್ತು. ಬಾರಪ್ಪ, ಕೈ ಕಾಲು ಮುಖ ತೊಳೆದುಕೊಂಡು ಬಾ, ಒಳಗಡೆ ಊಟಕ್ಕೆ ರೆಡಿ ಮಾಡ್ತೀನಿ, ಊಟ ಮಾಡ. ಅತ್ತಿಗೆ, ಊಟ ಮಾಡುವುದಕ್ಕಿಂತ ಮೊದಲು ಈ ನಿನ್ನ ಬಾಯಿಯಿಂದ ಒಂದು ಸುಮಧುರ ಗೀತೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ. ನನ್ನ ಮೈದ್ನ ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಬನ್ನಿ, ಎಲ್ರು ಒಟ್ಟಿಗೆ ಸೇರಿ ಹಾಡೋಣ. ಒಂದೆರಡು ಬಾಳಲಿಗೆ ಆನಂದ ತುಂಬಿರಲೆಂದು ಅತ್ತಿಗೆ ಎಲ್ಲ ಬಾಳು ಸುಂದರವಾಗಲೆಂದು ಹಾರೈಸುವೆ ನಾನೇ ದಿನ. ಅತ್ತಿಗೆಲ್ಲ ಬಾಳು ಮಂಗಲವಾಗಲೆಂದು ಹಾರೈಸುವೆ ನಾನೇ ದಿನ, ಹಾರೈಸುವೆ ನಾನೇ ದಿನ. ನಿನ್ನ ಆಸೆ ಈಡೇರ್ತಾನೆ. ಬಾರಪ್ಪ, ಈಗಲಾದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡು.